ಮಿಥುನ ರಾಶಿಯವರೇ, ನೀವು ಮಿಥುನ ರಾಶಿಯವರಾಗಿದ್ದರೆ ಎಲ್ಲರಿಗೂ ಹೇಳಲು ಸಾಧ್ಯವಾಗದ ವಿಷಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಆದ್ದರಿಂದ ಸಾಧ್ಯವಾದರೆ ಈ ವಿಡಿಯೋವನ್ನು ಒಬ್ಬಂಟಿಯಾಗಿ ನೋಡಿ. ನೀವು ಮನೆಗೆ ಬೀಗ ಹಾಕಬೇಕಾದರೂ ಸಹ ಇದನ್ನು ನೋಡಿ, ಏಕೆಂದರೆ ಇಂದು ನಿಮಗೆ ಬಹಿರಂಗಗೊಳ್ಳುವ ಚಿಹ್ನೆಗಳು ಎಲ್ಲರಿಗೂ ಉದ್ದೇಶಿಸಿಲ್ಲ. ಕಳೆದ ಹಲವಾರು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಜಟಿಲವಾಗಿ ಕಾಣುವ ಎಲ್ಲ ಹಿಂದಿನ ಕಾರಣ ಇಂದು ಮೊದಲ ಬಾರಿಗೆ ಬಹಿರಂಗಗೊಳ್ಳುತ್ತದೆ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಕಾರಣವು ನಿಮ್ಮ ಮುಂದೆ ಇದ್ದರೂ ಇಲ್ಲಿಯವರೆಗೆ ನಿಮ್ಮ ಕಣ್ಣುಗಳಿಂದ ಮರೆಯಾಗಿದೆ. ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ಮ ಹಣೆಬರಹದ ಹಾದಿಯನ್ನು ಬದಲಾಯಿಸಬಹುದಾದ ಒಂದು ರಹಸ್ಯವು ಬಹಿರಂಗಗೊಳ್ಳುತ್ತದೆ. ನೀವು ಅದನ್ನು ಮಧ್ಯದಲ್ಲಿ ಬಿಟ್ಟರೆ ಅದೇ ಚಿಹ್ನೆ ಶಾಶ್ವತವಾಗಿ ಕಳೆದು ಹೋಗಬಹುದು. ಆದರೆ ನೀವು ಅಂತ್ಯವನ್ನು ಕೇಳಿದರೆ ಇಂದು ರಾತ್ರಿ ನಿಮ್ಮ ಜೀವನದ ಅತ್ಯಂತ ವಿಶೇಷ ರಾತ್ರಿಯಾಗಬಹುದು. ಮಿಥುನ ರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ಯಾವಾಗಲೂ ನಿಮ್ಮ ಬುದ್ಧಿವಂತಿಕೆಯಾಗಿದೆ. ಜನರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ, ಆದರೆ ಎಂದಿಗೂ ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮತ್ತು ಈ ಆಳವು ನಿಮಗೆ ಮಾತ್ರ ಕೇಳುವ ಪ್ರತಿಧ್ವನಿಗಳನ್ನು ಹೊಂದಿರುವ ಬಾಗಿಲು ತೆರೆಯುತ್ತದೆ. ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಅದೇ ಪ್ರಶ್ನೆ ಪುನರಾವರ್ತನೆಯಾಗುತ್ತಿದೆ. ಎಲ್ಲದರ ಹೊರತಾಗಿಯೂ ನೀವು ಒಳಗೆ ಏಕೆ ಅಸ್ಥಿರತೆಯನ್ನು ಅನುಭವಿಸುತ್ತಿದ್ದೀರಿ? ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ತಡೆಹಿಡಿಯುತ್ತಿದೆ ಎಂದು ನಿಮಗೆ ಏಕೆ ಅನಿಸುತ್ತಿದೆ? ನಿಮ್ಮ ಕಠಿಣ ಪರಿಶ್ರಮ ಏಕೆ ಪೂರ್ಣ ಫಲ ನೀಡುತ್ತಿಲ್ಲ? ಇಂದು ನಿಮ್ಮ ಅದೃಷ್ಟವು ಹೊರಗಿನಿಂದ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಬದಲಾವಣೆಗೆ ಉದ್ದೇಶಿಸಲಾಗಿದೆ. ಆದರೆ ಒಳಗಿನಿಂದ ನಿಮ್ಮ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆದರೆ ನಿರೀಕ್ಷಿಸಿ, ದೊಡ್ಡ ಚಿಹ್ನೆ ಇನ್ನೂ ಬರಬೇಕಿದೆ. ಎರಡು ರೀತಿಯ ಶಕ್ತಿಗಳು ಪ್ರಸ್ತುತ ನಿಮ್ಮ ಸುತ್ತಲೂ ಸುತ್ತುತ್ತಿವೆ. ಒಂದು ನಿಮ್ಮನ್ನು ಹಳೆಯ ಭಯಗಳಿಂದ ಬಂಧಿಸಲು ಬಯಸುತ್ತದೆ, ಮತ್ತು ಇನ್ನೊಂದು ನಿಮ್ಮನ್ನು ನೀವು ವರ್ಷಗಳಿಂದ ಕನಸು ಕಂಡ ಸ್ಥಳಕ್ಕೆ ಕೊಂಡೊಯ್ಯಲು ಬಯಸುತ್ತದೆ. ಒಂದೇ ವ್ಯತ್ಯಾಸವೇನೆಂದರೆ, ಮೊದಲ ಶಕ್ತಿಯು ಗದ್ದಲದಿಂದ ಕೂಡಿರುತ್ತದೆ, ಆದರೆ ಎರಡನೆಯದು ಸಂಪೂರ್ಣವಾಗಿ ಮೌನವಾಗಿರುತ್ತದೆ. ಮತ್ತು ಮಿಥುನ ರಾಶಿಯವರು ಈ ಮೌನ ಸಂಕೇತಗಳನ್ನು ತಡವಾಗಿ ಗುರುತಿಸುತ್ತಾರೆ. ಇಂದು ನೀವು ಇದ್ದಕ್ಕಿದ್ದಂತೆ ನಿಮ್ಮ ಹಳೆಯ ವ್ಯಕ್ತಿಯನ್ನು ನೆನಪಿಸಿಕೊಂಡರೆ, ಮರೆತುಹೋದ ಸ್ಥಳದ ಬಗ್ಗೆ ಯೋಚಿಸಿದರೆ, ಅಥವಾ ಯಾವುದೇ ಹಳೆಯ ವಿಷಯವು ಯಾವುದೇ ಕಾರಣವಿಲ್ಲದೆ ಮನಸ್ಸಿಗೆ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದು ಕೇವಲ ನೆನಪಾಗಿರದೆ ವಿಧಿಯ ಸಂಕೇತವಾಗಿರಬಹುದು. ಕೆಲವೊಮ್ಮೆ ಜೀವನವು ನಮಗೆ ನೇರ ಉತ್ತರಗಳನ್ನು ನೀಡುವುದಿಲ್ಲ, ಅದು ಸುಳಿವುಗಳನ್ನು ನೀಡುತ್ತದೆ ಮತ್ತು ಚಿಹ್ನೆಗಳನ್ನು ಓದುವವರು ಮುಂದೆ ಸಾಗುತ್ತಾರೆ. ಅದಕ್ಕಾಗಿಯೇ ಇಂದು ಸಾಮಾನ್ಯ ದಿನವಲ್ಲ. ನಿಮ್ಮ ಜೀವನದಲ್ಲಿ ಒಂದು ಗಂಟು ಬಿಚ್ಚಲಿದೆ. ನೀವು ವಿಧಿಯೆಂದು ಒಪ್ಪಿಕೊಂಡಿರಬಹುದು, ಆದರೆ ವಿಧಿ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಅದು ಬದಲಾಗುತ್ತದೆ. ಅದು ಸಂಭವಿಸಿದಾಗ ಯಾವುದೇ ಶಬ್ದವಿಲ್ಲದೆ ಬದಲಾಗುತ್ತದೆ. ನೀವು ಇಲ್ಲಿಯವರೆಗೆ ತಲುಪಿದ್ದರೆ ಒಂದು ಕ್ಷಣ ನಿಲ್ಲಿಸಿ ಮತ್ತು ಕಮೆಂಟ್ಗಳಲ್ಲಿ ಒಂದೇ ಒಂದು ಪದವನ್ನು ಬರೆಯಿರಿ: ಜಾಗೃತಿ. ನಿಮ್ಮ ವೃತ್ತಿಜೀವನವು ಹೊರಗೆ ಎಷ್ಟು ಶಾಂತವಾಗಿ ಕಾಣುತ್ತದೆಯೋ, ಒಳಗೆ ಅಷ್ಟೇ ತೀವ್ರವಾದ ಪ್ರಕ್ಷುಬ್ಧತೆ ಇರುತ್ತದೆ. ಎಲ್ಲವೂ ಸ್ಥಗಿತಗೊಂಡಂತೆ ಕಾಣಿಸಬಹುದು. ನೀವು ಸಿಲುಕಿಕೊಂಡಿರುವಾಗ ಜನರು ಮುಂದೆ ಸಾಗುತ್ತಿದ್ದಾರೆ, ಆದರೆ ಸತ್ಯವು ಇದಕ್ಕೆ ತದ್ವಿರುದ್ಧವಾಗಿದೆ. ಅದೃಷ್ಟವು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯಿಂದ ಒಂದು ಕ್ಷಣ ನಿಲ್ಲಿಸಿ ದೊಡ್ಡ ಜಿಗಿತವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಅವರು ತಪ್ಪು ದಿಕ್ಕಿನಲ್ಲಿ ಓಡುವುದಿಲ್ಲ. ಈ ವಿರಾಮವು ನಿಮಗೆ ರಕ್ಷಣೆ ಮತ್ತು ಸಿದ್ಧತೆ ಎರಡೂ ಆಗಿದೆ. ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಜನರು ಲಘುವಾಗಿ ಪರಿಗಣಿಸುವ ಒಂದು ಸಣ್ಣ ಸಂಭಾಷಣೆ, ಸರಳ ಸಭೆ ಅಥವಾ ಅವಕಾಶವು ಉದ್ಭವಿಸಿರುತ್ತದೆ. ಆದರೆ ಮಿಥುನ ರಾಶಿಯವರಿಗೆ ಆ ಅವಕಾಶವು ಭವಿಷ್ಯದಲ್ಲಿ ಗೌರವಕ್ಕೆ ಕಾರಣವಾಗಬಹುದು. ತಪ್ಪು ನಿರ್ಧಾರ ಮಾಡಬೇಡಿ. ನಿಮ್ಮ ಸಾಮರ್ಥ್ಯಗಳನ್ನು ಅನುಮಾನಿಸಬೇಡಿ, ಏಕೆಂದರೆ ಇದೀಗ ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸುವ ಕೆಲವು ಜನರಿದ್ದಾರೆ. ಅವರಿಗೆ ಇನ್ನೂ ಸತ್ಯ ತಿಳಿದಿಲ್ಲ ಮತ್ತು ಬಹುಶಃ ತಿಳಿದಿರಬಾರದು, ಏಕೆಂದರೆ ಪ್ರತಿಯೊಬ್ಬ ಶಕ್ತಿಯಿಗೂ ಅದರ ಸಮಯ ಇದೆ. ಮೊದಲು ಒಂದು ಬೀಜವು ಮಣ್ಣಿನ ಕೆಳಗೆ ಅಡಗಿರುತ್ತದೆ, ನಂತರ ಒಂದು ದಿನ ಅದು ಪೂರ್ಣವಾಗಿ ಬೆಳೆದು ಮರವಾಗುತ್ತದೆ, ಎಲ್ಲರಿಗೂ ಗೋಚರಿಸುತ್ತದೆ. ನೀವು ಆ ಗುಪ್ತ ಹಂತದಲ್ಲಿದ್ದೀರಿ. ಆದರೆ ಕತೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ, ಏಕೆಂದರೆ ಹಣಕ್ಕೆ ಸಂಬಂಧಿಸಿದ ಒಂದು ಚಿಹ್ನೆಯೂ ಸಹ ಹೊರಹೊಮ್ಮುತ್ತಿದೆ. ಅದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನೀವು ಇತ್ತೀಚೆಗೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಹಣವನ್ನು ಕಳೆದುಕೊಳ್ಳುತ್ತಿದ್ದರೆ ಅಥವಾ ಗಳಿಸಿದ್ದನ್ನು ಉಳಿಸಲು ಸಾಧ್ಯವಾಗದಿದ್ದರೆ ಅದಕ್ಕೆ ಆತುರ ಪಡಬೇಡಿ. ಹೊಳೆಯುವ ಎಲ್ಲವೂ ಅವಕಾಶವಲ್ಲ. ಕೆಲವು ಮಿಂಚುಗಳು ಕೇವಲ ಪರೀಕ್ಷೆ, ಮತ್ತು ಮಿಥುನ ರಾಶಿಯವರಿಗೆ ನಿಜವಾದ ಪರೀಕ್ಷೆ ಪ್ರಾರಂಭವಾಗುವುದು ಇಲ್ಲಿಯೇ, ಏಕೆಂದರೆ ಮುಂದಿನ ರಹಸ್ಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ವಿಷಯಗಳು ನಿಜವಾಗಿಯೂ ನಿಮ್ಮ ಹಣೆಬರಹಕ್ಕೆ ಬಾಗಿಲು ತೆರೆಯುತ್ತದೆ ಮತ್ತು ಯಾವುದು ಕೇವಲ ಭ್ರಮೆಗಳು ಎಂಬುದು ಸ್ಪಷ್ಟವಾಗುತ್ತದೆ. ನೆನಪಿಡಿ, ಇನ್ನೂ ಕಾಣಬೇಕಾಗಿರುವುದು ಇಂದು ಗೋಚರಿಸುವುದಕ್ಕಿಂತ ಬಹಳ ಮುಖ್ಯವಾಗಿದೆ. ಕೆಲವೊಮ್ಮೆ ಬಾಗಿಲು ತೆರೆಯುವ ಮೊದಲು ವಿಧಿ ವಿಚಿತ್ರ ಮೌನವನ್ನು ಕಳುಹಿಸುತ್ತದೆ. ಅದೇ ಮೌನವು ಈಗ ನಿಮ್ಮ ಜೀವನದ ಮೇಲೆ ಇಳಿಯುತ್ತದೆ. ಜನರು ಇದ್ದಕ್ಕಿದ್ದಂತೆ ಬದಲಾಗಿದ್ದಾರೆ ಎಂದು
ಎಂದು ನೀವು ಭಾವಿಸಿದರೆ, ಕೆಲವು ಸಂಬಂಧಗಳು ಇನ್ನು ಮುಂದೆ ಒಂದೇ ಆಗಿಲ್ಲ ಅಥವಾ ನೀವು ಈಗ ಹೆಚ್ಚು ನಂಬಿದ ಜನರು ದೂರದಲ್ಲಿರುವಂತೆ ಕಾಣಿಸುತ್ತಾರೆ. ಆದರೆ ಭಯಪಡಬೇಡಿ, ಅದು ಆಗಲ್ಲ. ಇದು ನಿಮ್ಮ ಹಣೆಬರಹದ ಸೃಷ್ಟೀಕರಣದ ಮಿಥುನ ರಾಶಿಯವರ ಜೀವನದಲ್ಲಿ ಖಾಲಿಯಾಗುತ್ತಿರುವ ಸ್ಥಳಗಳು ಹಾಗೆ ಖಾಲಿಯಾಗುತ್ತಿಲ್ಲ. ಪ್ರಕೃತಿ ಎಂದಿಗೂ ಪ್ರಮುಖ ವ್ಯಕ್ತಿ, ಅವಕಾಶ ಅಥವಾ ಆಶೀರ್ವಾದಕ್ಕೆ ಸ್ಥಳಾವಕಾಶ ನೀಡದೆ ಹಳೆಯ ಅಧ್ಯಾಯಗಳನ್ನು ಮುಚ್ಚುವುದಿಲ್ಲ. ಆದರೆ ನಾನು ಹೇಳಲಿರುವುದನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಮನೆಯ ಸುತ್ತಲೂ ಅಥವಾ ನಿಮ್ಮ ಜೀವನದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಿಮ್ಮನ್ನು ಒಂದೇ ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಇದೆ. ಅದು ಭಯವಾಗಿರಬಹುದು, ಹಿಂದಿನ ವೈಫಲ್ಯವಾಗಿರಬಹುದು, ಅಥವಾ ನೀವು ನಿಜವಾಗಿಯೂ ನಂಬಿದ ಯಾರೊಬ್ಬರ ಮಾತುಗಳಾಗಿರಬಹುದು. ಆದರೆ ಇಂದು ಆ ಮಾತುಗಳು ತಮ್ಮ ಹಿಡಿತವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿವೆ. ಹೆಚ್ಚಿನವರು ಎಲ್ಲವೂ ಮುಗಿದು ಹೋಗಿದೆ ಎಂದು ಭಾವಿಸುತ್ತಾರೆ. ಸತ್ಯವೇನೆಂದರೆ, ಎಲ್ಲವೂ ಪ್ರಾರಂಭವಾಗಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿರುವ ಚಡಪಡಿಕೆ ಕಾರಣವಿಲ್ಲದೆ ಅಲ್ಲ. ನಿಮ್ಮ ಆಂತರಿಕ ಸ್ವಭಾವವು ನಿಮ್ಮನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿದೆ. ಜೀವನವು ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ ಎಂದು ಅದು ನಿಮಗೆ ಪದೇ ಪದೇ ಹೇಳುತ್ತಿದೆ. ಮತ್ತು ಸತ್ಯವೇನೆಂದರೆ, ನಿಮ್ಮ ಹಣೆ ಬರಹದಲ್ಲಿ ಈಗಾಗಲೇ ಒಂದು ತಿರುವು ಬಂದಿದೆ. ಅದರಿಂದ ಹಿಂತಿರುಗುವ ಸಾಧ್ಯತೆ ಇಲ್ಲ. ಆದರೆ ಈ ಬದಲಾವಣೆಯೊಂದಿಗೆ ಒಂದು ಪರೀಕ್ಷೆ ಬರುತ್ತದೆ. ಅದರಲ್ಲಿ ನೀವು ಯಾರೊಂದಿಗೂ ಹೋರಾಡಬೇಕಾಗಿಲ್ಲ. ನೀವು ನಿಮ್ಮ ಸ್ವಂತ ಮನಸ್ಸನ್ನು ಮಾತ್ರ ಜಯಿಸಬೇಕಾಗುತ್ತದೆ. ನೆನಪಿಡಿ, ಪ್ರಪಂಚದ ಅತ್ಯಂತ ಕಠಿಣ ಯುದ್ಧಗಳು ಒಳಗೆ ನಡೆಯುತ್ತವೆ, ಹೊರಗೆ ಅಲ್ಲ. ಮತ್ತು ಮಿಥುನ ರಾಶಿಯ ಶ್ರೇಷ್ಠ ಆಯುಧ ವಿವೇಚನೆ. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ. ಮನೆಯಲ್ಲಿರುವ ವಾತಾವರಣವು ಹಿಂದೆ ಯಾವುದೇ ಕಾರಣವಿಲ್ಲದೆ ಸಣ್ಣ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿಂದ ಅಥವಾ ಪ್ರೀತಿ ಪಾತ್ರರ ಬಗ್ಗೆ ನಿರಂತರ ಚಿಂತೆಯಿಂದ ಭಾರವಾಗಿದ್ದರೆ, ಆ ಪರಿಸ್ಥಿತಿ ಕ್ರಮೇಣ ಬದಲಾಗಲು ಪ್ರಾರಂಭವಾಗುತ್ತದೆ. ಆದರೆ ಬದಲಾವಣೆ ಪವಾಡದಂತೆ ಬರುವುದಿಲ್ಲ. ಅದು ಸಣ್ಣ ಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಹಳೆಯ ವಿವಾದವನ್ನು ಪರಿಹರಿಸುವ ಸಾಧ್ಯತೆ ಇದೆ. ಪ್ರೀತಿ ಪಾತ್ರರ ನಡವಳಿಕೆಯು ಇದ್ದಕ್ಕಿದ್ದಂತೆ ಬದಲಾಗುವ ಸಾಧ್ಯತೆ ಇದೆ. ಬಹಳ ದಿನಗಳ ನಂತರ ಮನೆಗೆ ನಗು ತರಿಸುವ ಸುದ್ದಿ ಬರುವ ಸಾಧ್ಯತೆ ಇದೆ. ಮತ್ತು ಅದು ಬರುವ ಕ್ಷಣವನ್ನು ಗುರುತಿಸಿ, ಏಕೆಂದರೆ ಅದು ನಿಮ್ಮ ಅದೃಷ್ಟಕ್ಕೆ ತೆರೆಯುವ ಮೊದಲ ಬಾಗಿಲಾಗಿರುತ್ತದೆ. ಮತ್ತು ಈಗ ನೀವು ಯಾವುದೇ ಜಾತಕದಲ್ಲಿ ಹಿಂದೆ ಕೇಳಿರದ ವಿಷಯವನ್ನು ಹೇಳುತ್ತೇನೆ. ಕೆಲವರು ನಿಮ್ಮನ್ನು ತಡೆಯಲು ಬರುತ್ತಾರೆ. ಇನ್ನು ಕೆಲವರು ನಿಮ್ಮ ನಿಜವಾದ ಶಕ್ತಿ ಎಷ್ಟು ದೊಡ್ಡದು ಎಂದು ತೋರಿಸಲು ಮಾತ್ರ ಬರುತ್ತಾರೆ. ಆದ್ದರಿಂದ ಹೊರಟು ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬೆನ್ನಟ್ಟಬೇಡಿ. ಕೆಲವೊಮ್ಮೆ ಹೊರಟು ಹೋಗುವವನು ನಿಮ್ಮ ಹಣೆಬರಹದ ಹಾದಿಯನ್ನು ದೊಡ್ಡ ಕಲ್ಲನ್ನು ತೆಗೆದುಹಾಕುತ್ತಾನೆ. ನೀವು ಇಲ್ಲಿ ಹೇಳಿದ್ದು ನಿಮ್ಮೊಂದಿಗೆ ಪ್ರತಿಧ್ವನಿಸಿದರೆ, ಸ್ವಲ್ಪ ಸಮಯ ತೆಗೆದುಕೊಂಡು ಕಮೆಂಟ್ಗಳಲ್ಲಿ ಕೇವಲ ಒಂದು ಪದವನ್ನು ಬರೆಯಿರಿ: ಬದಲಾವಣೆ. ಈ ಪದವು ಕೇವಲ ಕಮೆಂಟ್ ಆಗಿರುವುದಿಲ್ಲ, ಇದು ನಿಮ್ಮೊಳಗೆ ಪ್ರಾರಂಭವಾಗುವ ಹೊಸ ಪ್ರತಿಜ್ಞೆಯಾಗುತ್ತದೆ. ಮತ್ತು ನೀವು ಇನ್ನೂ ಈ ಕುಟುಂಬದ ಭಾಗವಾಗಿಲ್ಲದಿದ್ದರೆ ಚಾನಲ್ಗೆ ಈಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಕೆಲವೊಮ್ಮೆ ಸಕಾಲಿಕ ಚಿಹ್ನೆಯು ವರ್ಷಗಳ ಅಲೆದಾಟವನ್ನು ಕೊನೆಗೊಳಿಸಬಹುದು. ಈಗ ಪ್ರೀತಿಯ ಬಗ್ಗೆ ಹೇಳುವುದಾದರೆ, ಮಿಥುನ ರಾಶಿಯವರು ಪ್ರೀತಿಯನ್ನು ಎಂದಿಗೂ ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ನೀವು ಎಲ್ಲವನ್ನೂ ಮೌನವಾಗಿ ಗಮನಿಸಿದ್ದೀರಿ ಮತ್ತು ಏನನ್ನೂ ಮಾತನಾಡಲಿಲ್ಲ. ಆದರೆ ವಿಧಿ ಎಲ್ಲವನ್ನೂ ದಾಖಲಿಸಿದೆ. ತಡವಾಗಿ ಬರುವ ಗೌರವವು ಹಾಗೆಯೇ ಉಳಿಯುತ್ತದೆ. ಮತ್ತು ಈಗ ಆ ಕ್ಷಣ ನಿಧಾನವಾಗಿ ನಿಮ್ಮನ್ನು ಸಮೀಪಿಸುತ್ತಿದೆ. ಜನರು ಒಮ್ಮೆ ಕಡೆಗಣಿಸಲ್ಪಟ್ಟ ಹೆಸರುಗಳನ್ನು ಕರೆಯಲು ಪ್ರಾರಂಭಿಸುತ್ತಾರೆ. ಆದರೆ ಈ ಹಂತದಲ್ಲಿಯೇ ನಿಮ್ಮ ಸಂಪೂರ್ಣ ಹಾದಿಯನ್ನು ಬದಲಾಯಿಸಬಹುದಾದ ಒಂದು ರಹಸ್ಯವಿದೆ. ಏಕೆಂದರೆ ಮುಂದಿನ ಚಿಹ್ನೆಯು ನಿಮ್ಮ ಜೀವನದಲ್ಲಿ ಆ ಗುಪ್ತ ಅವಕಾಶ ಎಲ್ಲಿದೆ ಮತ್ತು ಅದು ಇಲ್ಲಿಯವರೆಗೆ ನಿಮ್ಮ ಕಣ್ಣುಗಳಿಂದ ಏಕೆ ಮರೆಯಾಗಿತ್ತು ಎಂಬುದನ್ನು ಬಹಿರಂಗಪಡಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವು ಅವರ ಮುಂದೆ ನಿಲ್ಲುವ ಸಮಯ ಬರುತ್ತದೆ. ಆದರೆ ತಮ್ಮ ಗುರುತನ್ನು ಬದಲಾಯಿಸುವ ಮೂಲಕ ಅದನ್ನು ಗುರುತಿಸುವವರು ತಮ್ಮ ಜೀವನವು ಅನನ್ಯವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಕಂಡುಕೊಳ್ಳುತ್ತಾರೆ. ಅದು ಸಾಮಾನ್ಯವೆಂದು ಭಾವಿಸಿ ಮುಂದುವರಿಯುವವರು ವರ್ಷಗಳ ಕಾಲ ಅದೇ ಹಂತದಲ್ಲಿ ಕಳೆದು ಹೋಗಿರುತ್ತಾರೆ. ಮಿಥುನ ರಾಶಿಯವರು, ಈ ಸಮಯವು ಈಗ ನಿಮ್ಮ ಜೀವನವನ್ನು ಪ್ರವೇಶಿಸಿದೆ. ನೀವು ಈಗ ಏನನ್ನು ವಿಭಿನ್ನವಾಗಿ ಅನುಭವಿಸಿರಬಹುದು. ಬೆಳಗ್ಗೆ ಒಂದೇ ಆಗಿರಬಹುದು, ಜನರು ಒಂದೇ ಆಗಿರಬಹುದು, ಮಾರ್ಗಗಳು ಒಂದೇ ಆಗಿರಬಹುದು. ಆದರೆ ವಿಧಿ ಎಂದಿಗೂ ಸುದ್ದಿ ಬರುವುದಿಲ್ಲ ಮತ್ತು ಅದು ನಿಧಾನವಾಗಿ ನಿಮ್ಮ ಜಗತ್ತಿನಲ್ಲಿರುವ ಸಣ್ಣ ವಿಷಯಗಳನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ಮತ್ತು ಈ ಸಮಯದಲ್ಲಿ ಬದಲಾವಣೆಯು ನಿಮ್ಮೊಳಗೆ ಪ್ರಾರಂಭವಾಗುತ್ತದೆ, ಹೊರಗೆ ಅಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀವು ಇದ್ದಕ್ಕಿದ್ದಂತೆ ಹಳೆಯ ಕನಸನ್ನು ನೆನಪಿಸಿಕೊಳ್ಳುತ್ತಿದ್ದರೆ, ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ಮನಸ್ಸು ಚಡಪಡಿಸುತ್ತಿದ್ದರೆ, ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಏನೋ ಬದಲಾಗಬೇಕು ಎಂದು ಅನಿಸುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಇದು ನಿಮ್ಮ ಆಂತರಿಕ ಧ್ವನಿಯ ಸಂಕೇತವಾಗಿದೆ. ಪ್ರತಿಯೊಬ್ಬ ಮಿಥುನ ರಾಶಿಯವರ ಜೀವನದಲ್ಲಿಯೂ ಒಂದು ಗುಪ್ತ ಅವಕಾಶ ಬರುತ್ತದೆ. ಆದರೆ ಆ ಅವಕಾಶ ಎಂದಿಗೂ ತಾನಾಗಿಯೇ ಬರುವುದಿಲ್ಲ. ಕೆಲವೊಮ್ಮೆ ಅದು ಜವಾಬ್ದಾರಿಯಾಗಿ, ಕೆಲವೊಮ್ಮೆ ಸಾಲವಾಗಿ, ಸವಾಲಾಗಿ ಮತ್ತು ಕೆಲವೊಮ್ಮೆ ಹೆಚ್ಚಿನ ಜನರು ತಪ್ಪಿಸಲು ಬಯಸುವ ಸನ್ನಿವೇಶವಾಗಿ ಬರುತ್ತದೆ.
ಆರಂಭದಲ್ಲಿ ನಿಮ್ಮನ್ನು ಭಯಭೀತಗೊಳಿಸುವ ಕೆಲಸವನ್ನು ನೀವು ಎದುರಿಸಿದರೆ ತಕ್ಷಣ ನಿರಾಶರಾಗಬೇಡಿ. ಇದು ನಿಮ್ಮ ಹೊಸ ಗುರುತಿನ ಆರಂಭವಾಗಿರಬಹುದು. ಈಗ ಕೆಲವೇ ಜನರು ಅರ್ಥ ಮಾಡಿಕೊಳ್ಳುವ ಸಂಪತ್ತಿನ ರಹಸ್ಯ. ಸಂಪತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ಬರುವುದಿಲ್ಲ. ಸರಿಯಾದ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ ಸಂಪತ್ತು ಅಸ್ತಿತ್ವದಲ್ಲಿರುತ್ತದೆ. ಬಾಕಿ ಇರುವ ಕೆಲಸ, ಅಪೂರ್ಣ ಯೋಜನೆ ಅಥವಾ ನೀವು ಬಹುತೇಕ ಬಿಟ್ಟುಕೊಟ್ಟ ಅವಕಾಶದಿಂದ ಪ್ರಯೋಜನ ಪಡೆಯಲು ನಿಮ್ಮ ಭವಿಷ್ಯವು ರೂಪುಗೊಳ್ಳುತ್ತಿದೆ. ತಾಳ್ಮೆಯಿಂದಿರಿ. ಮುಚ್ಚಿದ ಪ್ರತಿಯೊಂದು ಬಾಗಿಲು ಶಾಶ್ವತವಾಗಿ ಮುಚ್ಚುವುದಿಲ್ಲ. ಸಮಯ ಬಂದಾಗ ಕೆಲವು ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ಆದರೆ ಇಲ್ಲಿ ಇನ್ನೊಂದು ರಹಸ್ಯವಿದೆ. ನಿಮ್ಮ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿದ ಯಾರಾದರೂ ನಿಮ್ಮ ಸುತ್ತಲೂ ಇದ್ದಾರೆ. ಅವರು ಎಂದಿಗೂ ನೇರವಾಗಿ ಏನನ್ನೂ ಹೇಳುವುದಿಲ್ಲ. ಆದರೆ ಅವರ ನೋಟ, ಅವರ ನಡವಳಿಕೆ ಮತ್ತು ಅವರ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಪದೇ ಪದೇ ತೋರಿಸುತ್ತಿದೆ. ಆ ಚಿಹ್ನೆಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ವಿಧಿ ಹೆಚ್ಚಾಗಿ ಮನುಷ್ಯರ ಮೂಲಕ ತನ್ನ ದಾರಿಯನ್ನು ತೋರಿಸುತ್ತದೆ. ಆಧ್ಯಾತ್ಮಿಕ ಚಿಹ್ನೆಗಳು. ನೀವು ಇದ್ದಕ್ಕಿದ್ದಂತೆ ದೇವಾಲಯದ ಗಂಟೆಯ ಶಬ್ದವನ್ನು ಕೇಳಿದರೆ, ನಿಮ್ಮ ಮನಸ್ಸಿನಲ್ಲಿ ಮಂತ್ರವು ಪ್ರತಿಧ್ವನಿಸಿದರೆ, ಅಥವಾ ಇದ್ದಕ್ಕಿದ್ದಂತೆ ಇದು ಬದಲಾವಣೆಯ ಆರಂಭ, ಆಂತರಿಕ ಶಕ್ತಿ ಬಹಿರಂಗವಾದಾಗ ಅಥವಾ ಬದಲಾದಾಗ ಬಾಹ್ಯ ಸಂದರ್ಭಗಳು ಕ್ರಮೇಣ ಬದಲಾಗುತ್ತವೆ. ಆದ್ದರಿಂದ ಇಂದು ಯಾರ ಬಗ್ಗೆಯೂ ಯಾವುದೇ ಕಹಿಯನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಮನಸ್ಸು ಹಗುರವಾದಷ್ಟು ನಿಮ್ಮ ಹಣೆಬರಹವು ವೇಗವಾಗಿ ಮುಂದುವರಿಯುತ್ತದೆ. ಈ ವಿಷಯಗಳು ನಿಮ್ಮ ಜೀವನಕ್ಕೆ ನೇರವಾಗಿ ಸಂಪರ್ಕ ಹೊಂದಿವೆ ಎಂದು ನೀವು ಭಾವಿಸಿದರೆ ಕಮೆಂಟ್ಗಳಲ್ಲಿ ಒಂದು ಪದವನ್ನು ಬರೆಯಿರಿ. ಜಾಗೃತಿ. ಕೆಲವೊಮ್ಮೆ ಒಂದೇ ಒಂದು ಪದವು ನಿಮ್ಮೊಳಗೆ ಸುಪ್ತವಾಗಿರುವ ಶಕ್ತಿಯನ್ನು ನಿಮಗೆ ನೆನಪಿಸುತ್ತದೆ ಮತ್ತು ನೀವು ಸರಿಯಾದ ಸಮಯದಲ್ಲಿ ಅಂತಹ ಸಂಕೇತಗಳನ್ನು ಪಡೆಯುವುದನ್ನು ಮುಂದುವರೆಸಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ಸಂದೇಶವು ನಿಮಗೆ ಹೆಚ್ಚು ಅಗತ್ಯವಿರುವ ದಿನದಂದು ಬರಬಹುದು, ಆದರೆ ಅತ್ಯಂತ ಆಳವಾದ ಸತ್ಯವು ಇನ್ನೂ ಬರಲಿದೆ, ಏಕೆಂದರೆ ನಿಮ್ಮ ಹಣೆಬರಹದಲ್ಲಿ ಒಂದು ತಿರುವು ಬರೆಯಲ್ಪಟ್ಟಿದೆ. ಅದರ ನಂತರ ಜನರು ಎಲ್ಲವೂ ಇದ್ದಕ್ಕಿದ್ದಂತೆ ಬದಲಾಗಲಿದೆ ಎಂದು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ ಬದಲಾವಣೆ ಈಗಾಗಲೇ ಪ್ರಾರಂಭವಾಗಿದೆ. ಕೆಲವೇ ಜನರು ಅದರ ಪಿಸು ಮಾತುಗಳನ್ನು ಕೇಳಿದರು ಮತ್ತು ಬಹುಶಃ ನೀವು ಹಾಗೆ ಮಾಡಿದ ಕೆಲವರಲ್ಲಿ ಒಬ್ಬರು. ಈಗ ಆ ಅಂತಿಮ ಚಿಹ್ನೆಯು ಸಮಯ. ಅದಕ್ಕಾಗಿಯೇ ನಾನು ಆರಂಭದಲ್ಲಿಯೇ ಇದನ್ನು ಹೇಳಿದ್ದು. ಆದರೆ ಆ ಕ್ಷಣವೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನೆನಪಿಡಿ, ನೀವು ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಇತರರು ಹೇಳುವುದನ್ನು ಮಾತ್ರ ಕೇಳಬೇಡಿ. ಮೊದಲು ನಿಮ್ಮ ಆಂತರಿಕ ಶಾಂತಿಯನ್ನು ಆಲಿಸಿ, ಏಕೆಂದರೆ ಇದೀಗ ನಿಮ್ಮ ಆಂತರಿಕ ಧ್ವನಿ ನಿಮಗೆ ಹಿಂದೆಂದಿಗಿಂತಲೂ ಸ್ಪಷ್ಟವಾದ ಸಂಕೇತಗಳನ್ನು ನೀಡುತ್ತಿದೆ. ವರ್ಷಗಳಲ್ಲಿ ನೀವು ಸಂಗ್ರಹಿಸಿದ ಅನುಭವಗಳು ನಿಮ್ಮ ದೊಡ್ಡ ಆಸ್ತಿಯಾಗಲಿದೆ ಮತ್ತು ಇದು ಕೆಲವೇ ಜನರಿಗೆ ಅರ್ಥವಾಗುವ ರಹಸ್ಯವಾಗಿದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ದೊಡ್ಡ ಶಕ್ತಿ ಅದರ ಬುದ್ಧಿಶಕ್ತಿಯಲ್ಲ, ಆದರೆ ಅದರ ಒಳನೋಟ. ಇಡೀ ಜಗತ್ತು ಒಂದು ದಿಕ್ಕಿನಲ್ಲಿ ನೋಡುತ್ತಿರುವಾಗ ಬಹುಶಃ ಎಲ್ಲಿದೆ ಎಂಬುದನ್ನು ನೀವು ಹೆಚ್ಚಾಗಿ ನೋಡುತ್ತೀರಿ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ಅವಕಾಶವನ್ನು ಅದರ ಬಾಹ್ಯ ನೋಟದಿಂದ ಮಾತ್ರ ನಿರ್ಣಯಿಸಬೇಡಿ. ಸಣ್ಣದಾಗಿ ಕಾಣುವುದು ದೀರ್ಘಾವಧಿಯಲ್ಲಿ ಶ್ರೇಷ್ಠವೆಂದು ಸಾಬೀತುಪಡಿಸಬಹುದು. ಈಗ ನಿಮ್ಮ ಗೌರವ ಮತ್ತು ಹಣೆಬರಹದ ಬಗ್ಗೆ ಒಂದು ಪ್ರಮುಖ ಅವಕಾಶವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಕೆಲವೊಮ್ಮೆ ನಿಮ್ಮ ಸತ್ಯತೆಗೆ ಬೆಲೆ ಸಿಗಲಿಲ್ಲ ಎಂದು ನೀವು ಭಾವಿಸಿರಬಹುದು. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಿ, ಆದರೆ ಬೇರೆಯವರಿಗೆ ಮನ್ನಣೆ ಸಿಕ್ಕಿತು. ನೀವು ಸಂಬಂಧಗಳನ್ನು ಪೋಷಿಸಿದ್ದೀರಿ, ಆದರೆ ಪ್ರತಿಯಾಗಿ ಮೌನವನ್ನು ಪಡೆದುಕೊಂಡಿದ್ದೀರಿ. ನೀವು ನಿಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡಿದ್ದೀರಿ, ಆದರೆ ಯಾರೂ ಗಮನಿಸಲಿಲ್ಲ. ಇದು ಸಂಭವಿಸಿದ್ದರೆ ಅದನ್ನು ನಿಮ್ಮ ದುರದೃಷ್ಟ ಎಂದು ಕರೆಯಬೇಡಿ, ಏಕೆಂದರೆ ಜೀವನವು ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನು ವ್ಯರ್ಥ ಮಾಡಲು ಎಂದಿಗೂ ಬಿಡುವುದಿಲ್ಲ. ಪ್ರತಿಯೊಂದು ನಿಮ್ಮ